ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮಧ್ಯಪ್ರಾಚ್ಯ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಜೋರಾಗಿ ನಡೀತಾನೆ ಇದೆ. ನಿಲ್ಲುವಂಥ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಮಧ್ಯದಲ್ಲಿ ಅಮೆರಿಕ ಶಾಂತಿ ಸಂಧಾನಕ್ಕೆ ಮುಂದಾಗ್ತಾ ಇದ್ರು ಕೂಡ ಅವರು ಹಾಕಿರುವಂತಹ ಷರತ್ತುಗಳಿಗೆ ಪ್ರತಿ ಷರತ್ತುಗಳಾಗಿ ಇರಾನ್ ಕೂಡ ಒಂದಷ್ಟು ಷರತ್ತುಗಳನ್ನು ಹಾಕಿದೆ. ಪ್ರಮುಖವಾಗಿ ಅಮೆರಿಕ ಹೇಳಿದ್ದಂಥದ್ದು, ಏನಿ ನ್ಯೂಕ್ಲಿಯರ್ ವೆಪನ್ಸ್ನ ತಾವು ಅಣ್ವಸ್ತ್ರಗಳನ್ನು ತಯಾರಿಯನ್ನು ಮಾಡ್ತಾ ಇದ್ದೀರಾ ಅದನ್ನು ಪ್ರಮುಖವಾಗಿ ನಿಲ್ಲಿಸಬೇಕು ಮತ್ತು ಈ ಹರ್ಮೂಜ್ ಜಲಸಂಧಿಯನ್ನ ಎಲ್ಲರಿಗೂ ಕೂಡ ಮುಕ್ತವಾದಂಥ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ಷರತ್ತನ್ನು, ಬಹುಮುಖ್ಯವಾದಂಥ ಷರತ್ತನ್ನು ಅಮೆರಿಕ ಇರಾನ್ ಮುಂದೆ ಇಟ್ಟಿತ್ತು. ಇದನ್ನು ಕೂಡ ಮಾತುಕತೆ ಹಂತದಲ್ಲಿತ್ತು ಮತ್ತು ದಾಳಿ ಪ್ರತಿದಾಳಿಯಲ್ಲಿ ಇರಾನ್ ಇಸ್ರೇಲ್ನ ಮೇಲೆ ಯುದ್ಧವನ್ನು ಮಾಡ್ತಾನೆ ಇತ್ತು. ಇದೆಲ್ಲದರ ಒಂದು ಪರಿಣಾಮ ಭಾರತದ ಮೇಲೆ ಯಾವ ರೀತಿ ಬೀಳುತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ತಾನೆ ಬಂದಿದ್ವಿ. ಪ್ರಮುಖವಾಗಿ ಕಚ್ಚಾ ತೈಲ, ಅನಿಲ, LPG ಅನ್ನುವಂಥದ್ದೇನಿತ್ತು, ಇದು ಜನಸಾಮಾನ್ಯರಲ್ಲಿ ಒಂದು ರೀತಿಯಾದಂಥ ಗೊಂದಲವನ್ನು ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಪ್ರಮುಖವಾಗಿ ಜನಸಾಮಾನ್ಯರು ಪೆಟ್ರೋಲ್ ಡೀಸೆಲ್ ನಮಗೆ ಸಿಗೋದೇ ಇಲ್ಲವೇನೋ ಅನ್ನುವಂಥ ಕಾರಣಕ್ಕೆ ಕ್ಯೂಗಟ್ಟಲೆ ನಿಂತುಕೊಂಡು ಕಲೆಕ್ಟ್ ಮಾಡ್ಕೊಳ್ಳೋದಿರಬಹುದು. ಇದರ ಜೊತೆಗೆ LPG ಅಭಾವ ಉಂಟಾಗ್ಬಿಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಟ್ ಈ ಮಧ್ಯೆ ಕೇಂದ್ರ ಸರ್ಕಾರ ಹೇಳ್ತು, ನಮ್ಮಲ್ಲಿ ಎಲ್ಲ ತಯಾರಿ ಇದೆ, ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ, ಸಾಕಷ್ಟು ಕಮರ್ಷಿಯಲ್ LPG ಸಿಲಿಂಡರ್ಗಳಿದ್ದಾವೆ. ಮತ್ತು ಇತ್ತೀಚೆಗೆ ಆಹಾರ ಸಚಿವರು ಕೂಡ ಹೇಳ್ತಾರೆ, ಪ್ರತಿ ದಿವಸವೂ ಕೂಡ ನಮಗೆ 10,000 LPG ಸಿಲಿಂಡರ್ಗಳನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಹೀಗಾಗಿ ಅದು ಏನು ಬುಕ್ಕಿಂಗ್ಸ್ನ ವ್ಯವಸ್ಥೆ ಇತ್ತು ಅದೇ ಪ್ರಕಾರ ತಾವೆಲ್ಲರೂ LPG ಸಿಲಿಂಡರ್ಗಳನ್ನು ತಗೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಈಗ ಬರ್ತಾ ಇರುವಂಥ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಹಾರ್ಮುಜ್ ಜಲಸಂಧಿ ಏನಿದೆ ಅದು 5 ದೇಶಗಳಿಗೆ ಮುಕ್ತವಾಗಿದೆ ಅನ್ನುವಂಥ ಒಂದು ಅನೌನ್ಸ್ಮೆಂಟನ್ನು ಇರಾನ್ನ ವಿದೇಶಾಂಗ ಸಚಿವರು ಮಾಡಿದ್ದಾರೆ. ರಷ್ಯಾ, ಇಂಡಿಯಾ, ಚೀನಾ, ಪಾಕಿಸ್ತಾನ ಮತ್ತು ಇರಾಕ್ಗೆ ಈ 5 ದೇಶಗಳಿಗೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಏನು ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲವನ್ನು, ಅನಿಲವನ್ನು ಪೂರೈಕೆ ಮಾಡುವಂಥ ಜಲಸಂಧಿ ಏನಿದೆ ಇದರ ಮೇಲೆ ಒಂದು ರೀತಿಯಾದಂಥ ಹಿಡಿತವನ್ನು ಇರಾನ್ ಸಾಧಿಸಿತ್ತು. ಇದರ ಮೇಲೆ ಟ್ಯಾಕ್ಸ್ ಹಾಕೋದಿರಬಹುದು, ಎಲ್ಲದಕ್ಕೂ ಕೂಡ ಒಂದು ರೀತಿ ಹಿಡಿತವನ್ನು ಸಾಧಿಸಿತ್ತು ಇರಾನ್. ಹೀಗಾಗಿ ಮೋದಿಯವರು ಕೂಡ ಇದನ್ನೇ ಹೇಳ್ತಾ ಇದ್ರು, ರಾಜನೀತಿ ಮಾರ್ಗವನ್ನು ಅನುಸರಿಸಿ ಎಲ್ಲೋ ಒಂದು ಕಡೆ ವಿಶ್ವಾಸವನ್ನು ತೆಗೆದುಕೊಂಡು ವಿಶ್ವಾಸಕ್ಕೆ ಇರಾನ್ ಜೊತೆಗೆ ಮಾತನಾಡಿಕೊಂಡು ಒಂದು ರೀತಿಯಲ್ಲಿ ಈಗಾಗಲೇ 2 ರಿಂದ 3 ಹಡಗುಗಳು ಬಂದಿತ್ತು LPG ಸಿಲಿಂಡರ್ಗಳನ್ನು ಹೊತ್ತು. ಅಭಾವ ಇಲ್ಲ, ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ಇರುವಂಥ ಮಧ್ಯದಲ್ಲಿ ಒಂದು ಖುಷಿಯ ಸುದ್ದಿ ಇರುವಂಥದ್ದು, ಈ ಕ್ಷಣಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ನಲ್ಲಿ 5 ದೇಶಗಳಿಗೆ ಹಾರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಹೀಗಾಗಿ ಭಾರತಕ್ಕೆ ಇದ್ದಂತಹ ಗ್ಯಾಸ್ ಟ್ರಬಲ್ ಏನಿತ್ತು ಅದು ಮುಕ್ತವಾಗಿದೆ ಅನ್ನುವಂಥದ್ದು ಖುಷಿ ಪಡುವಂತಹ ಸುದ್ದಿ. ಹೆಚ್ಚಿನ ಡೀಟೇಲ್ಸ್ಗೆ ಸ್ಪೀಡ್ ನ್ಯೂಸ್ ಕನ್ನಡವನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.